ರೆಡಿ 14 ಅಕ್ಟೋಬರ್ 2010ರಲ್ಲಿ ನಮ್ಮ ಜಾಕಿ ಚಿತ್ರ ರಿಲೀಸ್ ಆಗಿತ್ತು. ಇವತ್ತು 15 ಮಾರ್ಚ್ 2024ರಲ್ಲಿ ಮತ್ತೆ ರಿಲೀಸ್ ಆಗಿದೆ. ಅವತ್ತು ಎಷ್ಟು ಕ್ರೌಡ್ ಇತ್ತು ಇವತ್ತು ಕೂಡ ರಿಲೀಸ್ ಆದಲ್ಲೂ ಕೂಡ ಅಷ್ಟೇ ಕ್ರೌಡ್ ಇದೆ. ಇವತ್ತು ಯಾವ ರೀತಿ ಕಲೆಕ್ಷನ್ ಇದೆ, ಫ್ಯಾನ್ಸ್ ಶೋ ಆಗಿರೋದು ಫಸ್ಟ್ ಡೇಯಿಂದನೇ ಕಲೆಕ್ಷನ್ ಜೋರಾಗಿ ನಡೀತಾ ಇದೆ. ಎಷ್ಟು ಕಲೆಕ್ಷನ್ ಆಯಿತು ಅಂತ ಇವತ್ತು ನಾವು ಪ್ರಸನ್ನ ಥಿಯೇಟ್ರಲ್ಲಿದ್ವಿ. ಇಲ್ಲಿ ನಾನು ಮ್ಯಾನೇಜರ್ ಆದಂಥವ್ರು ತಿಳಿಸ್ಕೊಡ್ತಾರೆ ಯಾವ ರೀತಿ ಕಲೆಕ್ಷನ್ ಆಗಿದೆ, ಇನ್ನು ಶೋ ಯಾವ ರೀತಿ ಎಲ್ಲ ಇರುತ್ತೆ, ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಇವತ್ತು ನಿಮ್ಗೆ ಆ ಡೇಟ್ ಗೊತ್ತಿರುತ್ತೆ ಫಸ್ಟ್ ರಿಲೀಸ್ ಆಗಿದ್ದು, ಅವತ್ತಿಗೂ ಇವತ್ತಿಗೂ ಯಾವ ಥರ ಇದೆ ಸರ್ ರೆಸ್ಪಾನ್ಸ್? ಅವಾಗ ಬುಕ್ ಮೈ ಶೋ ಯಾವುದೂ ಇರಲಿಲ್ಲ, ಅವಾಗ ಬರೀ 4 ಶೋ ಇತ್ತು. ಬಟ್ ಎಕ್ಸ್ಟ್ರಾ ಅವಾಗ ಒಂದು ಅಟ್ ಎ ಟೈಮ್ಗೆ 2 ಶೋ ಜನ ಇರೋರು. ಅಲ್ಲಿ ಪ್ರಮೋದ್, ನಮ್ಮ ಪಕ್ಕದ ಥಿಯೇಟರ್ ಪ್ರಮೋದ್, ಇದೇ ಕಾಂಪೌಂಡ್ ಪ್ರಮೋದ್ ಥಿಯೇಟರ್ ಅಂತ ಇತ್ತು, ಅಲ್ಲಿ ರಿಲೀಸ್ ಆಗಿದ್ದು ಜಾಕಿ ಸಿನಿಮಾ. ಅಲ್ಲೂ 100 ಡೇಸ್ ಹೋಯಿತು. ಎಕ್ಸ್ಟ್ರಾರ್ಡಿನರಿ ಕಲೆಕ್ಷನ್, ಅಲ್ಲೂ 100 ಡೇಸ್ ಸಿನಿಮಾ. ಇಲ್ಲಿ ನೋಡಿ ಇವತ್ತು ಫ್ಯಾನ್ ಶೋ ಅಂತ 4:15 ಸ್ಟಾರ್ಟ್ ಆಯಿತು. 4:15, 7:15, 10:00 ಫುಲ್ ಭರ್ತಿಯಾಗಿದೆ. ಈಗ 1 ಗಂಟೆನೂ 80% ಆಗಿದೆ. ಬಾಲ್ಕನಿ ಫುಲ್ ಆಗಿದೆ. ಸೆಕೆಂಡ್ ಕ್ಲಾಸ್ ಒಂದು 90% ಆಗಿದೆ. ಚೆನ್ನಾಗಿದೆ. ಇನ್ನು ಸೆಕೆಂಡ್ ಶೋ ಇದೆ, ನೈಟ್ ಶೋನು ಆಲ್ರೆಡಿ ಬಾಲ್ಕನಿ ಫುಲ್ ಆಗಿದೆ. ಸಕ್ಕತ್ತಾಗಿದೆ ಸರ್. ಆ್ಯಕ್ಚುಲಿ ರಿಲೀಸಲ್ಲಿ ನಮ್ಮ ಸರ್ವಿಸಲ್ಲಿ ಇದೆ ಪ್ರಪ್ರಥಮವಾಗಿ ಇಷ್ಟು ಕ್ರೌಡು, ಇಷ್ಟು ಜನ ಅಭಿಮಾನಿಗಳು ಅವ್ರನ್ನ ಅಪ್ಪು ಸರ್ನ ಇಷ್ಟ ಮಾಡ್ತಾ ಇರೋದು, ಇಷ್ಟು ಲೈಕ್ ಮಾಡ್ತಾ ಇರೋದು. ಅಂದರೆ ನಾನು ನೋಡಿದಾಗ ಕಾಟೇರದಲ್ಲಿ ಈ ಥರ ಕ್ರೌಡ್ ಇದ್ದಿದ್ದು ಸರ್. ಅಂದರೆ ಪ್ರತಿಯೊಂದು ಸಿನಿಮಾಕ್ಕೂ ಬರ್ತಾರೆ, ಈ ಥರ ಹೌಸ್ಫುಲ್ಲು ಕ್ರೌಡು ನಾನು ಕಾಟೇರದಲ್ಲಿ ನೋಡಿದ್ದೆ. ಆವಾಗಲೂ ನಿಮ್ಮಲ್ಲಿ ಒಂಥರ ಸಂತೋಷ ಇದ್ದಿತ್ತು. ಓಕೆ, ಆ ಸಂತೋಷ ಮತ್ತೆ ಇವಾಗ ಈ ಜಾಕಿಯಲ್ಲಿ ಕಾಣ್ತಾ ಇದೆ. 100% ಇದೆ. ಅಪ್ಪು ಸರ್ನ ಯಾರು ಬಿಡೋಗುತ್ತೆ, ಮರೆಯೋಕ್ಕಾಗುತ್ತಾ? ಭಾಳ ಚೆನ್ನಾಗಿದೆ ಸರ್. ಕ್ರೌಡ್ ಎಕ್ಸ್ಟ್ರಾರ್ಡಿನರಿ ಕ್ರೌಡು. ಭಾಳ ಬೆಳಗ್ಗೆಲ್ಲ ಜಾತ್ರೆ ಥರ ನಡೀತಾ ಇತ್ತು. ಇಲ್ಲಿ 3 ಶೋನು ವಿಪರೀತ ಕ್ರೌಡು, ಸಿಕ್ಕಾಬಿಡ ಜನ ಫ್ಯಾನ್ಸು. ಚೆನ್ನಾಗಿದೆ ಸರ್ ಸಿನಿಮಾ. ಒಂದು ರಿಲೀಸ್ ಸಿನಿಮಾನು ಕೂಡ ಫ್ಯಾನ್ಸ್ ಶೋ ಅಂತ ಮಾಡಿರೋದು ಇದೆ. ಅದು ಇಷ್ಟೊತ್ತಿಗೆ 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಅಥವಾ ಮಿಡ್ನೈಟ್? ಇಲ್ಲ, ಮಿಡ್ನೈಟ್ 4:30 ಮಾಡಿದ್ದು ಬೆಳಗಿನ ಜಾವ. ಆದರೆ ರಿಲೀಸಿಗೆ ಯಾರು ಏನು ಮಾಡಿಲ್ಲ ಬಿಡಿ. ಎಲ್ಲ ಮಾಮೂಲಿ ನಾರ್ಮಲ್ 10:15 ಬರೋದೇ ಜನ ಕಷ್ಟ. ಇದು 4:15 ಬಂದರೆ ಎಕ್ಸ್ಟ್ರಾರ್ಡಿನರಿ ಕ್ರೌಡು. 4:15 ಶೋ ಒಂದು ಅರ್ಧ ಜನ ವಾಪಸ್ ಹೋಗಿ 7:15 ಬಂದಿದ್ದಾರೆ. 7:15 ಫುಲ್ ಆಗಿ 10:30 3 ಶೋನು ಕಂಟಿನ್ಯೂ ಫುಲ್ಲು. ಮ್ಯಾಟ್ನಿ ಬಾಲ್ಕನಿ ಎಲ್ಲ ಫುಲ್. ಸೆಕೆಂಡ್ ಕ್ಲಾಸ್ 90% ಆಗಿದೆ. ಸೆಕೆಂಡ್ ಶೋ ಇದೆ. ನೆಕ್ಸ್ಟು ನೈಟ್ ಶೋನು ಚೆನ್ನಾಗಿದೆ ಸರ್. ಕಲೆಕ್ಷನ್ ಎಕ್ಸ್ಟ್ರಾರ್ಡಿನರಿ ಭಾಳ ಚೆನ್ನಾಗಿದೆ. ಅಂದರೆ ನಾನು ಕೇಳ್ಪಟ್ಟೆ ಹಾಕಿದಂಥ ಎಲ್ಲ ಶೋ ಕೂಡ ಹೌಸ್ಫುಲ್ ಆಗಿದೆ, ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಆಗಿದೆ ಅಂತ ಕೇಳ್ಪಟ್ಟಿದೆ. ನಿಜಾನ ಅಂತ? ನಿಜ ಸರ್, 100%. ಯಾರೋ ಕೆಲವರು ನಮ್ಮ ಮಿತ್ರಗಳು ಹಾಕ್ತಾರೆ ಕಾಮೆಂಟ್ಸ್, ಸುಳ್ಳು ಹೇಳ್ತಾರೆ ಇವರು ಹಾಗೆ ಅಂತ. ನಮ್ಮ DCR ನೋಡಿ ನಾವು ಸುಳ್ಳು, ಮೊನ್ನೆ ಇವರು ಯಾರೋ ಒಬ್ಬರು ಫುಲ್ ಸ್ಕ್ರೀನೇ ತೋರಿಸ್ತೀನಿ ನಾನು ಆ್ಯಕ್ಚುಲಿ ಯಾವ ಶೋ ಫುಲ್ ಆಗಿದೆ ಅಂತ. ಇಲ್ಲ, ಒಂದು ಶೋ ಆಗಿದೆ, ಸುಳ್ಳು ಹೇಳ್ತಾರೆ ಅಂದರೆ ಯಾವ ಸುಳ್ಳು ಹೇಳೋದಿಲ್ಲ ಸರ್. ಅಪ್ಪು ಸರ್ನ ಅಷ್ಟೇ ಇಷ್ಟಪಡ್ತಾರೆ ನಮ್ಮ ಜನಗಳು. ನಮಗೂ ಅದೇ ಕಂಟ್ರಿ ಇಷ್ಟ. ಸೂಪರ್ ಡೂಪರ್ ಕಲೆಕ್ಷನ್ ಸರ್, ಚೆನ್ನಾಗಿದೆ. ನೀವು ನೋಡಿದಾಗ ಅವತ್ತಿಗೆ ಒಂಥರ ಹೇಗಿತ್ತು ರೆಸ್ಪಾನ್ಸ್? ಬಟ್ ಇವಾಗ ತುಂಬ ಇಂಪ್ರೂವ್ ಆಗಿದೆ ಸರ್. ಈಗ ಅವತ್ತಿಗೂ ಇವತ್ತಿಗೂ ಡಬಲ್ ಆಗಿದೆ ಸರ್. ಅಭಿಮಾನಿಗಳು ಅವಾಗ ಇರ್ಬೇಕಾದ್ರೆ ಇಷ್ಟೊಂದು ಇರಲಿಲ್ಲ, ಇದ್ದರು ಅದು ಇಷ್ಟು ಇರಲಿಲ್ಲ. ಇವತ್ತು ಎಕ್ಸ್ಟ್ರಾರ್ಡಿನರಿ ಸಿಕ್ಕಾಬಿಟ್ಟೆ ನೋಡ್ತಾ ಇದ್ದೀವಿ. ಅದಕ್ಕೆ ಡಬಲ್ ಕ್ರೇಜ್ ಇದೆ ಸರ್ ಅಪ್ಪು ಸರ್ ಬಗ್ಗೆ. ಅದ್ರ ಅದೆಲ್ಲ ಹೇಳ್ತಾಯಿದ್ರು. ಇನ್ಮೇಲೆ ಪ್ರತಿ ವರ್ಷಕ್ಕೂ ಒಂದೊಂದು ಸಿನಿಮಾನ ಅವ್ರು ರಿಲೀಸ್ ಮಾಡೋಕ್ಕೆ ಎಲ್ಲ ಮಾತಾಡ್ತಾಯಿದ್ರು. ಅಂದರೆ ರಿಲೀಸ್ ಆಗ್ತಾವಲ್ಲ ಸಿನಿಮಾಗಳು, ಅವು ಒಂದು ವಾರ ಇರ್ತವೆ, ಒಂದು ದಿನ ಇರ್ತವೆ. ಅಂದರೆ ಕೆಲವರೆಲ್ಲ ಮಾತಾಡ್ತಾರೆ. ಅಂದರೆ ನೀವು ಎಷ್ಟು ದಿನ ಇಟ್ಕೋಬೇಕಂತ ಪ್ಲ್ಯಾನ್ ಮಾಡಿದ್ದೀರಿ ಸರ್? ಏನು ಡ್ರಾಪ್ ಆಗೋ ತನಕ 50 ಡೇಸ್ 100 ಡೇಸ್ ಒಟ್ಟಿನ ಕಲೆಕ್ಷನ್ ಕಡಿಮೆ ಆಗುತ್ತೆ ನಾವು ತೆಗೆಯೋದಿಲ್ಲ ಸರ್. ಸಿನಿಮಾ ಹಿಂಗೆ ಓಡಿಸ್ತೀವಿ. ಎಷ್ಟು ದಿವಸ ಫುಲ್ ನಾರ್ಮಲ್ ಇದು ಚೆನ್ನಾಗಿ ಬರೋ ಕಲೆಕ್ಷನ್ ಏನು ಬರೋದು ನಾವು ಡಿಸ್ಟರ್ಬ್ ಮಾಡೋದಿಲ್ಲ. ಎಷ್ಟು ದಿವಸ ತನಕ ಚೆನ್ನಾಗಿ ಕಲೆಕ್ಷನ್ ಬರುತ್ತೆ ನಾರ್ಮಲ್ಲಾಗಿ ಅಷ್ಟು ಇದನ್ನು ಕಂಟಿನ್ಯೂ ಮಾಡ್ತೀವಿ. ಓಕೆ, ಅಂದರೆ ನಿಮ್ಮ ಪ್ರಸನ್ನ ಥಿಯೇಟ್ರಲ್ಲಿ ಒಂದು 1000 ಸೀಟ್ ಇದೆ ಅಲ್ಲ ಸರ್? 1142 ಸೀಟ್ಗಳಿದೆ. ಎಲ್ಲ ಸೀಟು ಫುಲ್ ಆಯ್ತಂದರೆ, ಹೌಸ್ಫುಲ್ ಆಯ್ತಂದರೆ ಎಷ್ಟಾಗ್ಬೋದು ಸರ್ ಒಂದು ಕಲೆಕ್ಷನ್ ಅಂತ ದಿನಕ್ಕೆ? ಒಂದು ಶೋಗೆ 90,000 ಮೇಲೆ ಆಗುತ್ತೆ ಸರ್. ರೇಟ್ ಆಫ್ ಅಡ್ಮಿಷನ್ ಎಲ್ಲ ಕಡಿಮೆ ಇರೋದ್ರಿಂದ ಕಡಿಮೆ ಇದೆ. ಚೆನ್ನಾಗಿದೆ ಸರ್ ಕಲೆಕ್ಷನ್. ಕಲೆಕ್ಷನ್ ವಿಚಾರದಲ್ಲೂ ಒಂಥರ ರೆಕಾರ್ಡ್ ಅಂತಲೇ ಹೇಳ್ಬೋದು. ಅದು ರಿಲೀಸ್ ಫಿಲ್ಮ್ ಈ ಥರ ಆಗಿರೋದು ಎಕ್ಸ್ಟ್ರಾರ್ಡಿನರಿ ಸರ್. ನಮ್ಮ ಸರ್ವಿಸಲ್ಲಿ ಇದೆ ಫಸ್ಟ್ ಟೈಮ್ ಈ ಥರ ರಿಲೀಸ್. ಎಲ್ಲೂ ನೋಡಿಲ್ಲ ನಾವು. ಬಂದು 1 or 2 ಡೇಸ್ ಒಂದೊಂದು ಶೋನೇ ಫುಲ್ ಆಗಲ್ಲ. ಅದು ಸಂಡೇ ಆಗೋದು. ಈಗ ನೋಡಿದ್ರೆ ಮೊದಲನೇ ದಿನದ ಕ್ರೌಡ್ ಇದೆ. ಯಾವುದು ಥರ ಇದು ಫಸ್ಟ್ ರಿಲೀಸ್ ಇರುತ್ತಲ್ಲ ಆ ಥರ ರೆಸ್ಪಾನ್ಸ್ ಚೆನ್ನಾಗಿದೆ. ಅವಾಗಲೇ ಏನಾದ್ರು ಅಪ್ಪು ಸರ್ ಏನಾದ್ರು ಥಿಯೇಟರ್ ವಿಸಿಟ್ ಆಗೋದು, ಆ ಸಿನಿಮಾ ಟೀಮ್ ಆಗಲಿ ಅವಾಗ ಬಂದಿತ್ತಂತ ಜಾಕಿ ರಿಲೀಸ್? ಸಿನಿಮಾ ಮೊದಲನೇ ಶೋ ಬರೋರು, ಮಾರ್ನಿಂಗ್ ಶೋ ಬಂದು ವಿಸಿಟ್ ಆಗೋರು. ಫ್ಯಾಮಿಲಿ, ದೊಡ್ಡ ಮನೆ ಫ್ಯಾಮಿಲಿ ಎಲ್ಲ ಬರ್ತಾಯಿದ್ರು. ಶಿವಣ್ಣ ಆಗ್ಬೋದು, ರಾಘಣ್ಣ ಆಗ್ಬೋದು, ಅವ್ರ ಮನೆಯೆಲ್ಲ ಬಂದು ಹೋಗ್ತಾಯಿದ್ರು. ಸಿನಿಮಾ ಪ್ರತಿ ಮೊದಲನೇ ಶೋ ಬಂದೇ ಬರ್ತೀರ ಅವ್ರ ಫ್ಯಾಮಿಲಿ. ಅದು ಒಂದು ಏನಾದ್ರು ಈಗ ಒಂದು ನಾನು ನೆನಪಾದ್ರೆ ನಿಮಗೂ ಒಂದು ಕಾಡು ಎಲ್ಲ ಸಿಕ್ಕಾಪಟ್ಟೆ ಇದೆ, ಹೇಳ್ಕೊಳ್ಳೋಕ್ಕಾಗಲ್ಲ. ಇದು ಬರ್ತಾ ಇರುತ್ತೆ ಖಂಡಿತವಾಗಿ. ಓಕೆ, ಅವ್ರ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಏನು ಇಲ್ಲ, ಇದೇ ಥರ ಅವ್ರಿಗೆ ಇದು ಎನ್ಕರೇಜ್ ಮಾಡಿ ಆ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ. ಎಲ್ಲ ಕನ್ನಡ ಸಿನಿಮಾಗಳನ್ನ ಕನ್ನಡ ಜನತೆ ಆದಷ್ಟು ಥಿಯೇಟ್ರಲ್ಲಿ ಬಂದು ನೋಡಿ ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡಬೇಕು. ಪ್ರತಿಯೊಂದು ಸಿನಿಮಾನು ಬಂದು ಥಿಯೇಟ್ರಲ್ಲಿ ನೋಡಬೇಕು. ಪೈರಸಿಗೆಲ್ಲ ಅವಕಾಶ ಮಾಡಿಕೊಡ್ಬೇಡಿ ದಯವಿಟ್ಟು. ಎಲ್ಲ ಇದು ಮಾಡಿ ತಾವೆಲ್ಲ ಎನ್ಕರೇಜ್ ಕೊಟ್ಟಲ್ವ ಸರ್ ಕನ್ನಡ ಇಂಡಸ್ಟ್ರಿ ಉಳಿಯೋದು. ಅದಕ್ಕೋಸ್ಕರ ಇದೇ ಥರ ಇನ್ನೂ ಜನರು ಥಿಯೇಟ್ರ್ ಕಡೆ ಬರ್ತಾ ಇದ್ರೆ ನೀವು 50 ಡೇಸ್ 100 ಡೇಸ್ ಕೂಡ ಓಡಿಸ್ತೀರಾ ಸಿನಿಮಾ? ನೋಡಿ, ಈಗ 100 ಡೇಸ್ 50 ಡೇಸ್ ಗ್ಯಾರಂಟಿ ಓಡುತ್ತೆ. ಇದೇ ಕಲೆಕ್ಷನ್ 50 ಡೇಸ್ 100 ಡೇಸ್ ಹೋಗುತ್ತೆ ಸರ್, ತೊಂದರೆ.
ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಸೂಪರ್ ಡೂಪರ್. ನೋಡಿ ಸರ್, ನೀವು ನೋಡ್ತಾ ಇದ್ದೀರಲ್ಲ, ಸುಳ್ಳು ಹೇಳೋಂಥದ್ದೇನಿಲ್ಲ. ನೀವು ನೋಡ್ತಾ ಇದ್ದೀರಿ, ನೋಡಿ ಬರ್ತಾರೆ ಈಗ. ಕಲೆಕ್ಷನ್ ರೆಕಾರ್ಡು ಸರ್, ಖಂಡಿತ ರೆಕಾರ್ಡ್ ಚೆನ್ನಾಗಿದೆ. ಹೌದು, ಜನ ಥಿಯೇಟರ್ ತೊಗೊಂಡ್ಬಂದ್ರೆ ಚೆನ್ನಾಗಿರುತ್ತಲ್ವ, ಕಲೆಕ್ಷನ್ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.